ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಉಪಚುನಾವಣಾ ಅಖಾಡದ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಒಂದು ಕಡೆ ಆಡಳಿತ ಪಕ್ಷವಾದಂತಹ ಕಾಂಗ್ರೆಸ್, ಮತ್ತೊಂದು ಕಡೆ ಪ್ರತಿಪಕ್ಷವಾದಂತಹ ಬಿಜೆಪಿ, ಎರಡು ವಿಧಾನಸಭಾ ಕ್ಷೇತ್ರಗಳು ಉಪಚುನಾವಣೆ ಆಗ್ತಾ ಇರುವಂಥದ್ದು. ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಬಾಗಲಕೋಟೆ. ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರು ವರ್ಸಸ್ ಶ್ರೀನಿವಾಸ ದಾಸಕರಿಯಪ್ಪ, ಅದು ಕೂಡ ಬಹಳ ಪ್ರತಿಷ್ಠೆಗೆ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಅದರ ಜೊತೆಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ. ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ವೀರಣ್ಣ ಚರಂತಿಮಠ ಜೊತೆಗೆ ಮತ್ತೊಂದು ಕಡೆ ಉಮೇಶ್ ಮೇಟಿ. ಇಡೀ ಆಡಳಿತ ಪಕ್ಷ, ಇಡೀ ಕಾಂಗ್ರೆಸ್ ಸರ್ಕಾರ ಹೋಗಿ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ರೀತಿಯಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಸಿಎಂ, DCM, ಮಿನಿಸ್ಟರ್ಗಳ ಆದಿಯಾಗಿ ಎಲ್ಲರೂ ಕೂಡ ಬಿರುಸಿನ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ. ದಾವಣಗೆರೆಯಲ್ಲಿ ಮುಸ್ಲಿಂ ಮತಗಳು ಒಡೆದು ಹೋಗಬಹುದು ಅನ್ನುವಂಥ ಲೆಕ್ಕಾಚಾರದ ಮಧ್ಯದಲ್ಲೇ ಸಾದಿಕ್ ಪೈಲ್ವಾನರನ್ನ ಮತ್ತೆ ವಾಪಸ್ ತಗೊಳ್ಳೋ ಹಾಗೆ ಮಾಡಿದ್ರು. ಅವರ ಬೆಂಬಲವೂ ಕೂಡ ಹೀಗೆ ಒಟ್ಟಾರೆ ಕಾಂಗ್ರೆಸ್ ಪಾಲಾಗುತ್ತಾ ಬಿಜೆಪಿ ಪಾಲಾಗುತ್ತಾ ದಾವಣಗೆರೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಬಾಗಲಕೋಟೆಯೂ ಕೂಡ ಅಷ್ಟೇ ಗಮನವನ್ನು ಸೆಳೀತಾ ಇದೆ. ಯಾಕೆ ಅಂತ ಹೇಳಿದರೆ, ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಂತಹ ಬಿಜೆಪಿ ಶಾಸಕರು ಅಂತ ಅನ್ನಿಸ್ಕೊಂಡಿದ್ದಂತಹ ವಿಜಯಪುರದ ಶಾಸಕ, ಒಂದು ರೀತಿಯಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದೀಗ ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಮತಯಾಚನೆ ಮಾಡೋದಕ್ಕೆ, ಪ್ರಚಾರಕ್ಕೆ, ಅಖಾಡಕ್ಕೆ ಇಳಿತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ದಿಸ್ ಇಸ್ ಸಮ್ವೇರ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಭಯ ಹುಟ್ಟಿಸಿದ ಹಾಗೆ ಕಾಣಿಸ್ತಾ ಇದೆ. ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ ಅನ್ನುವಂಥದ್ದು, ಅಲ್ಲಿ ಹಿಂದೂಗಳ ಮತಗಳನ್ನು ಕ್ರೋಢೀಕರಿಸೋದಕ್ಕೋಸ್ಕರ ಜೊತೆಗೆ ವೀರಣ್ಣ ಚರಂತಿಮಠ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅತ್ಯುತ್ತಮವಾದಂಥ ಸ್ನೇಹಿತರು. ಹೀಗಾಗಿ ಸ್ನೇಹದ ಮೇರೆಗೆ ವೀರಣ್ಣ ಚರಂತಿಮಠ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ನನ್ನ ಪರವಾಗಿ ನೀನು ಪ್ರಚಾರಕ್ಕೆ ಬಾ, ಅಂದರೆ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಬಾ ಅಂತ. ಹೀಗಾಗಿ ಯಾವುದನ್ನು ಲೆಕ್ಕಿಸದೆ ಸ್ನೇಹಕ್ಕೆ ಬೆಲೆಯನ್ನು ಕೊಟ್ಟು, ಯಾಕೆ ಅಂತ ಹೇಳಿದ್ರೆ ಇದರ ಮಧ್ಯೆ ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಯಿತು, ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಎಲ್ಲರೂ ಕೂಡ ಅವರನ್ನು ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ. ಬಿಜೆಪಿಯಿಂದ ಅವಮಾನಿತರಾಗಿ ಬಿಜೆಪಿಯಿಂದ ಹೊರಗೆ ಹಾಕಿಸ್ಕೊಂಡಂಥ ಯತ್ನಾಳ್ ಅವರು ಮತ್ತು ಯಾಕೆ ಒಂದು ರೀತಿಯಲ್ಲಿ ಎಲ್ಲವನ್ನೂ ಬಿಟ್ಟು ಇದೀಗ ಮತ್ತೆ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತಯಾಚನೆಗೆ ಹೋಗ್ತಾ ಇದ್ದಾರೆ ಅಂತ ಹೀಗೆಲ್ಲವೂ ಕೂಡ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಯತ್ನಾಳ್ ಅವರ ವಿರುದ್ಧವಾಗಿ. ಬಟ್ ಎಲ್ಲೋ ಒಂದು ಕಡೆ ಹಿಂದೂಗಳ ಮತಗಳೆಲ್ಲವೂ ಕೂಡ ಒಟ್ಟಾಗಿಸೋದಕ್ಕೋಸ್ಕರ, ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ, ಜೊತೆಗೆ ಫ್ರೆಂಡ್ಶಿಪ್ ಮೇರೆಗೆ ಯತ್ನಾಳ್ ಅವರು ವೀರಣ್ಣ ಚರಂತಿಮಠ ಅವರ ಪರವಾಗಿ ಮತಯಾಚನೆಗೆ ಹೋಗ್ತಾ ಇದ್ದಾರೆ. ಇವತ್ತು ಮತ್ತು ನಾಳೆ 2 ದಿವಸ. ಇವತ್ತು ಎಲ್ಲ ಬೇಕಾದಂತಹ ಸಭೆಗಳನ್ನೆಲ್ಲ ಮಾಡಿಕೊಳ್ತಾರೆ. ನಾಳೆ ಎಲ್ಲೆಲ್ಲಿ ಹೋಗಬೇಕು ಅಲ್ಲೆಲ್ಲವೂ ಕೂಡ ಅವರು ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ, ಪ್ರಚಾರವನ್ನು ಮಾಡ್ತಾ ಇದ್ದಾರೆ ವೀರಣ್ಣ ಚರಂತಿಮಠ ಅವರ ಪರವಾಗಿ. ಈ ಮಧ್ಯೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು 3 ದಿನಗಳಿಂದ ಅಲ್ಲೇ ಇದ್ದಾರೆ, ವಾಸ್ತವ್ಯವನ್ನು ಹೂಡಿದ್ದಾರೆ. ಏನೆಲ್ಲ ಲೆಕ್ಕಾಚಾರಗಳನ್ನು ಮಾಡಬೇಕು, ಯಾವ ರೀತಿಯಾದಂಥ ತಂತ್ರಗಳನ್ನು ಹೂಡಬೇಕು, ಇದೆಲ್ಲ ತಯಾರಿಯಲ್ಲಿ ಬಿಜೆಪಿ ಕೂಡ ಇದೆ. ಒಟ್ಟಾರೆ ಅಜೀರ್ಣ ಆಗುವಷ್ಟು ಬಹುಮತ ಇಟ್ಕೊಂಡಿರುವಂಥ, ಭ್ರಷ್ಟಾಚಾರವನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತಿನ್ನೆರಡು ಕ್ಷೇತ್ರಗಳು ಕೊಡೋದು ಬೇಡ, ಹೀಗಾಗಿ ನಾವು ಗೆದ್ದೇ ಗೆಲ್ತೇವೆ ಅನ್ನುವಂಥ ಭರವಸೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ BS ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆ ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಎರಡೂ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ದಾವಣಗೆರೆ, ಮತ್ತೊಂದು ಕಡೆ ಬಾಗಲಕೋಟೆ. ಹೀಗಾಗಿ ಇದು ಕಾಂಗ್ರೆಸ್ ಪಾಲಾಗುತ್ತಾ ಬಿಜೆಪಿ ಪಾಲಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.